ಇವತ್ತು ನಮ್ಮ ಮನೆ ಹಿತ್ಲಿಗೆ ನಾನು ತೊಂಡೆಕಾಯಿ ಕೊಯ್ಯೋಣ ಅಂತ ಬಂದೆ. ತುಂಬಾನೇ ತೊಂಡೆಕಾಯಿ ಬಿಟ್ಕೊಂಡಿತ್ತು. 1 ವೀಕ್ ನಾನು ಇದ್ದಿರ್ಲಿಲ್ಲ, ಊರಿಗೆ ಹೋಗಿದ್ವಿ. ಊರಿಗೆ ನಾವು 1-2 kg ಆಗೋಷ್ಟು ಕೊಯ್ಕೊಂಡು ಹೋಗಿದ್ವಿ. ಬಟ್ 8 daysಗೆ ವಾಪಸ್ ಬಂದ್ಮೇಲೆ ಮತ್ತೆ ನನಗೆ ಆಲ್ಮೋಸ್ಟ್ 2-3 kgನೇ ಇರ್ಬೋದು ಸಿಕ್ಕಿದೆ. ಎಷ್ಟು ಸಿಗ್ತಾ ಇದೆ. ನಾವೇ ಬೆಳೆದಿರೋ ಕಾಯನ್ನ ಕೊಯ್ದು ತಿನ್ನೋದು, ಕೊಯ್ಯೋಕ್ಕೂ ಏನೋ ಖುಷಿ. ಬಟ್ ಎಲ್ಲರಿಗೂ ಈ ಪ್ರಿವಿಲೇಜ್ ಇರಲ್ಲ. ಅಂದ್ರೆ ಜಾಗ ಇರಲ್ಲ, ಟೈಮ್ ಇರಲ್ಲ, ಅಥವಾ ಟೈಮ್ ಇದ್ರೆ ಜಾಗ ಇರಲ್ಲ, ಜಾಗ ಇದ್ರೆ ಟೈಮ್ ಇರಲ್ಲ, ಅಥವಾ ಮಾಡಕ್ಕೆ ಆಗಲ್ಲ. ಏನೇನೋ ಪ್ರಾಬ್ಲಮ್ಗಳಿರುತ್ತೆ. ಬಟ್ ಆದವರು ಮಾಡ್ಕೊಬೋದು. ಮಾಡೋದೇನು ಈಸಿ ಅಲ್ಲ. ಸಿಟಿನಲ್ಲೇ ಆಗ್ಲಿ ಅಥವಾ ಹಳ್ಳಿನಲ್ಲೇ ಆಗ್ಲಿ. ನಮ್ಮೂರಲ್ಲೆಲ್ಲ ತುಂಬಾ ಜನ ಹೇಳ್ತಿರ್ತಾರೆ, ನೀವು ಸಿಟಿ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ಸಿಟಿ ಕಡೆ ಸೇರ್ಕೊಂಡವ್ರ ಮೇಲೆಲ್ಲ ಒಂಥರ ಕಂಪ್ಲೇಂಟ್ಸ್ ಇರುತ್ತೆ ಕೆಲವೊಬ್ರಿಗೆ. ಏನಂದ್ರೆ ಸಿಟಿ ಕಡೆ ಸೇರ್ಕೊಂಡಿದ್ದೀರಾ, ನಿಮ್ಗೇನು ಆರಾಮ್ ಜೀವನ ಅಂತ. ಹಾಗೇನಿಲ್ಲ. ಸಿಟಿಲಿರೋ ಪ್ರಾಬ್ಲಮ್ಗಳು ಸಿಟಿನಲ್ಲಿ ಇದ್ದೇ ಇರತ್ತೆ, ಹಳ್ಳಿನಲ್ಲಿ ಇರೋ ಪ್ರಾಬ್ಲಮ್ಗಳು ಹಳ್ಳಿನಲ್ಲಿ ಇದ್ದೇ ಇರುತ್ತೆ. ಎಲ್ಲರಿಗೂ ಅವ್ರವ್ರ ಜೀವನವನ್ನ ಫೇಸ್ ಮಾಡಕ್ಕೆ ಸ್ಟ್ರಗಲ್ಗಳನ್ನ ಮಾಡ್ಬೇಕಾಗತ್ತೆ. ಕೆಲವೊಬ್ಬರಿಗೆ ತುಂಬಾ ಸ್ಟ್ರಗಲ್ ಇರುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಸ್ಟ್ರಗಲ್ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ಕಡಿಮೆ ಸ್ಟ್ರಗಲ್ ಅನ್ಸೋದು ಇನ್ನೊಬ್ಬರಿಗೆ ಅದು ತುಂಬಾ ಸ್ಟ್ರಗಲ್ ಆಗಿರ್ಬೋದು. ಅಥವಾ ನಮಗ್ ನೋಡಕ್ಕೆ ತುಂಬಾ ಸ್ಟ್ರಗಲ್ ಪಡ್ತಿದ್ದಾರೆ ಅನ್ಸೋರು ಅವ್ರಿಗೆ ಅಷ್ಟೊಂದು ಸ್ಟ್ರಗಲ್ ಅದು ಆಗದೇನೂ ಇರ್ಬೋದು, ಹಿಂಗೂ ಆಗಿರ್ಬೋದು. ಬಟ್ ಸ್ಟ್ರಗಲ್ ಅಂತೂ ಎಲ್ಲರ ಜೀವನದಲ್ಲೂ ಇದ್ದೇ ಇರತ್ತೆ. ಅದು ಹಳ್ಳಿನೇ ಇರ್ಲಿ, ಸಿಟಿನೇ ಇರ್ಲಿ, ಎಲ್ಲೂ ಇರ್ಲಿ. ಅಥವಾ ನೀವು ಫಾರಿನ್ ನಲ್ಲಿ ಸೆಟಲ್ ಆಗಿರ್ಲಿ ಅಲ್ವಾ, ನಂಗ್ ಅನ್ಸೋದು. ನಮ್ಮೂರಲ್ಲೆಲ್ಲ ಬಟ್ ತುಂಬಾನೇ ಆತರ ಥಿಂಕ್ ಮಾಡ್ತಿರ್ತಾರೆ. ಸಿಟಿ ಕಡೆ ಸೇರ್ಕೊಂಡಿದ್ದೀರಾ, ನಿಮ್ಗೆ ಆರಾಮ್, ನಾವು ಇಲ್ಲಿ ಕೂತ್ರೆ ಎಲ್ಲ ಆಗ್ಬಿಡತ್ತೆ. ಆಫೀಸಿಗೆ ಹೋದ್ರು ಅಷ್ಟೇ, ಚೇರ್ ಮೇಲೆ ಕೂತ್ರೆ ನಮ್ಗೆ ಮಂತ್ಲಿ ಸ್ಯಾಲ್ರಿ ಬಂದ್ಬಿಡತ್ತೆ. ಅಥವಾ ನಾವು ಮನೆಯಲ್ಲಂತೂ ಏನು ಕೆಲ್ಸಗಳೇ ಇರಲ್ಲ, ಸುಮ್ಮನೆ ಊಟ ತಿಂಡಿ ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದು ಅಷ್ಟೇ ನಮ್ ಕೆಲ್ಸ ಅಂತ ಅನ್ಕೊಂಡಿರ್ತಾರೆ. ಬಟ್ ಇಲ್ಲ, ಇಲ್ಲಿ ಸ್ಟ್ರಗಲ್ಗಳೇ ತುಂಬಾ ಇರತ್ತೆ. ಹಳ್ಳಿನಲ್ಲಿ ಅಟ್ಲೀಸ್ಟ್ ವಾಟರ್ ಆದ್ರೂ ಫ್ರೀ ಆಗಿ ಸಿಗತ್ತೆ. ನಮ್ದೇ ಬಾವಿ ಇರತ್ತೆ, ಕೆರೆ ಇರತ್ತೆ, ನದಿ ಇರತ್ತೆ, ಹೊಳೆ ಇರತ್ತೆ. ನಾವು ಅದರಿಂದ ನಮ್ದೇ ಫ್ರೀ ವಾಟರ್ ಎಷ್ಟು ಬೇಕಿದ್ರು ಯೂಸ್ ಮಾಡೋದು. ಬಟ್ ಸಿಟಿನಲ್ಲಿ ಹಾಗಿಲ್ಲ. ನಾವು ವಾಟ್ರಿಗೂ ದುಡ್ಡು ಕೊಡ್ಬೇಕಾಗತ್ತೆ. ಬಟ್ ಅದನ್ನು ಮಿನಿಮಮ್ ಯೂಸ್ ಮಾಡಬೇಕು. ಕೆಲವೊಂದ್ ಕಡೆ ವಾಟರಿಂದು ಸ್ಕೇರ್ಸಿಟಿ ಇರತ್ತೆ, ತುಂಬಾನೇ ನಾವು ನೋಡ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ. ಹೆಂಗೋ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಡೇ ನಮ್ಗೆ ವಾಟರ್ ಇರಲ್ಲ. ಅಷ್ಟೊಂದು ಪ್ರಾಬ್ಲಮ್ಗಳಿರುತ್ತೆ. ಅಂದ್ರೆ ನೆಕ್ಸ್ಟ್ ಡೇ ಹೇಗೆ ಅಂತ ಯೋಚನೆ ಮಾಡಿ ಬದುಕಬೇಕು ಸಿಟಿನಲ್ಲಿ. ಹಾಗೆ ಅಲ್ಲಿ ಹಳ್ಳಿನಲ್ಲೂ ಅದೇ ತರ ಕೆಲವೊಂದು ಪ್ರಾಬ್ಲಮ್ಗಳಿರತ್ತೆ. ಅಲ್ಲಿದೆ ಆದ ಪ್ರಾಬ್ಲಮ್ಗಳು. ಸಿಟಿನಲ್ಲಿದ್ದವರಿಗೆ ಹಳ್ಳಿನಲ್ಲಿದ್ದವರು ಆರಾಮಾಗಿರ್ತಾರೆ ಅನ್ಸತ್ತೆ, ಹಳ್ಳಿನಲ್ಲಿದ್ದವರಿಗೆ ಸಿಟಿನಲ್ಲಿದ್ದವರು ಆರಾಮಾಗಿರ್ತಾರೆ ಅನ್ಸತ್ತೆ. ಹಾಗೇನಿಲ್ಲ, ಎಲ್ಲ ಕಡೆ ಅವ್ರವ್ರ ಸ್ಟ್ರಗಲ್ ಇದ್ದೇ ಇರುತ್ತೆ. ನನ್ಗನ್ಸೋದು ಹೀಗೆ. ನಿಮ್ಗೇನ್ ಅನ್ಸತ್ತೆ ಕಮೆಂಟ್ ಮಾಡಿ ಆಯ್ತಾ. ಇವತ್ತು ತುಂಬಾನೇ ತೊಂಡೆಕಾಯಿ ಸಿಗ್ತಿದೆ. ಇದನ್ನೆಲ್ಲ ನಾನು ಆ ಕಡೆ ಈ ಕಡೆ ಮನೆಯವರಿಗೆ, ಫ್ರೆಂಡ್ಸಿಗೆ, ಯಾರಿಗೆ ಅಂತ ಕೊಡ್ಬೇಕು. ಅಷ್ಟನ್ನು ನಾನೇ ಯೂಸ್ ಮಾಡಕ್ಕಾಗಲ್ಲ. ನಮ್ಗೆ ಇಷ್ಟನ್ನು ಇಟ್ಕೊಂಡ್ರೆ ಫ್ರಿಜ್ ಅಲ್ಲಿ ಸುಮ್ನೆ ಇಟ್ಟು ಅದನ್ನ 8 days 10 days ತಿನ್ನೋದಕ್ಕಿಂತ ನಾವು ಬೇರೆಯವರಿಗೆ ಕೊಡ್ಬೋದು. ಕೊಡೋದ್ರಲ್ಲೂ ಏನೋ ಒಂಥರ ಖುಷಿ ಇರತ್ತೆ. ನಾವು ಕೊಟ್ಟಿದೀವಿ, ಅವರಿಗೂ ಒಂದು ಖುಷಿ. ನಮ್ಮೂರಲ್ಲೂ ಅಷ್ಟೇ ತೊಂಡೆ ಬಳ್ಳಿ ತುಂಬಾನೇ ಚೆನ್ನಾಗಿದೆ. ಬಟ್ ಇವಾಗ ಯಾರು ಮ್ಯಾನೇಜ್ ಮಾಡೋರಿಲ್ಲ. ನಾವು ಅದನ್ನ ಡೋರ್ ಕ್ಲೋಸ್ ಮಾಡಿ ಬಂದಿದೀವಿ ಅನಿವಾರ್ಯ ಕಾರಣಗಳಿಂದ. ಅಲ್ಲಿ ಯಾರು ಉಳಿಯೋರೇ ಇಲ್ಲ. ಅಂದ್ರೆ ನಾವೆಲ್ಲ ಈ ಕಡೆ ಬಂದಿದೀವಿ, ಅಪ್ಪ ಇಲ್ಲ, ಅಮ್ಮ ಒಬ್ಬರೇ ಇರಕ್ಕಾಗಲ್ಲ ಅಂತ ನಾವು ನಮ್ಮ ಊರಿನ ಡೋರನ್ನೇ ಕ್ಲೋಸ್ ಮಾಡಿ ಬಂದಿದ್ವಿ. ತುಂಬಾ ಬೇಜಾರಾಗುತ್ತೆ ಡೋರ್ ಕ್ಲೋಸ್ ಮಾಡಿ ವಾಪಸ್ ನಾವು ಅಲ್ಲಿಗೆ ಹೋಗ್ತೀವಲ್ಲ 8 days ಉಳಿಯೋಕೆ ಅಂತ. ಆವಾಗ ಎವ್ರಿ ಟೈಮ್ ನಾವು ಹೋದವಾಗ ಅದು ಇನ್ನು ಮನೆಯೆಲ್ಲ ಹಾಳಾಗಿದೆ ಅನ್ನೋ ತರ ಇರುತ್ತೆ. ನಮ್ಮ ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ. ನಾವು ಇಲ್ಲೆಲ್ಲ ರೆಸಾರ್ಟಿಗೆ ಅಂತ ಹೋಗ್ತೀವಲ್ಲ, ಆ ರೆಸಾರ್ಟ್ ತರನೇ ಇರತ್ತೆ ನಮ್ಮ ಮನೆ. ತೋಟದ ಮಧ್ಯ ಎಲ್ಲ ಪೀಸ್ಫುಲ್ ಆಗಿ ಚೆನ್ನಾಗಿದೆ. ಬಟ್ ಮೇಂಟೈನ್ ಮಾಡಕ್ಕೆ ಅಲ್ಲಿ ಯಾರು ಇಲ್ಲ. ನಾವೇನೆ ಇಲ್ಲಿಂದ ಹೋಗಿ ಅಲ್ಲಿ ಕ್ಲೀನ್ ಮಾಡಿ ಉಳ್ಕೊಂಡು ಆಮೇಲೆ ಮತ್ತೆ ಅದನ್ನೆಲ್ಲ ನೀಟಾಗಿ ಇಟ್ಬಿಟ್ಟು ಬರ್ಬೇಕು. ನೀಟಾಗಿ ಇಟ್ಕೊಂಡು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಮ್ಗಲ್ಲಿ ಯಾವ್ದು ಯೂಸಿಗೆ ಬರೋದಿಲ್ಲ. ಯಾಕೆಂದ್ರೆ ಅಲ್ಲಿ ತುಂಬಾ ಮಳೆ ಆಗತ್ತೆ, ಚಳಿ ಇದೆ, ವೆದರ್ ತುಂಬಾನೇ ಇದಿರತ್ತೆ. ಒಟ್ಟು ಇಟ್ಟು ಬಂದ್ಬಿಟ್ರೆ ಅಲ್ಲಿ ಎಲ್ಲ ಹಾಳಾಗ್ಬಿಡತ್ತೆ. ಸೊ ನಾವು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ನೀಟಾಗಿ ಓಪನ್ ಮಾಡ್ಕೊಂಡು ಆಮೇಲೆ ಬರ್ಬೇಕಿದ್ರೆ ನೀಟಾಗಿ ಜೋಡಿಸಿಟ್ಟು ಬರ್ಬೇಕು. ಬಟ್ ನೀವು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ನಾವು ಅಲ್ಲಿ ಪ್ರತಿ ಸರಿ ನಾವು ಅಲ್ಲಿ ವಿಸಿಟ್ ಮಾಡಿದವಾಗ್ಲೂ ಲಾಸ್ಟ್ ಟೈಮ್ ಇದ್ದಾವಾಗಿನ್ಗಿಂತ ಮನೆ ಇವಾಗ ಸ್ವಲ್ಪ ಹಾಳಾಗಿದೆ ಅಂತ ಅನ್ಸ್ಬಿಡತ್ತೆ. ಯಾಕೆಂದ್ರೆ ಯಾರು ಇಲ್ಲ ಅಂದ್ರೆ ಮನೆ ತನ್ನಂತಾನೆ ಹಾಳಾಗ್ತಾ ಬರುತ್ತೆ. ನಾವು ಯಾವ್ದಾದ್ರು ಅಷ್ಟೇ ಅಲ್ವಾ, ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅದು
ಹಾಳಾಗ್ತಾ ಹೋಗುತ್ತೆ. ಯೂಸ್ ಮಾಡ್ತಿದೀವಿ ಅಂದ್ರೆ ಹಾಳಾದ್ರೂ ಅದು ಬೇರೆ ತರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವು ಯೂಸ್ ಮಾಡಿ ಅದು ಹಾಳಾಯ್ತು ಅಂತ. ಯೂಸ್ ಮಾಡ್ದೇನೆ ಅದು ತನ್ನಿಂತಾನೆ ಹಾಳಾಗ್ಬಿಡುತ್ತೆ. ಇವಾಗ ಐರನ್ ಬಾರ್ಸ್ನೆಲ್ಲ ನಾವು ಹಾಗೆ ಇಟ್ಟಿರೋದು ಅದರದ್ದೇ ಓನರಷ್ಟು ಒಂದು ಅದು ಹಾಳಾಗ್ತಾರನೆ. ಇವಾಗ ನಾವು ಮನೇನು ಅಷ್ಟೇ. ಬಟ್ ಊರಲ್ಲೆಲ್ಲ ಹೇಳ್ತಾರೆ ನೀವು ಇಲ್ಲೇ ಉಳ್ಕೊಬೋದಲ್ಲ, ಯಾಕೆ ಸಿಟಿಗೆ ಹೋಗಿ ಇದು ಮಾಡ್ತೀರಾ ಅಂತ. ಬಟ್ ನಮ್ಗೆ ಅಲ್ಲಿದು ನಮಗೆ ಸಾಕಾಗಲ್ಲ. ಅಲ್ಲೇ ಉಳಿದು ನಾವು ಲೈಫ್ ಮಾಡಕ್ಕೆ ಅಲ್ಲಿದು ಇನ್ಕಮು ನಮ್ಗೆ ಸಾಕಾಗಲ್ಲ. ನಾವು ಇಲ್ಲಿ ದುಡಿದು ಬಿಟ್ಟು ಅಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಅನ್ನ ಮಾಡ್ಬೋದಷ್ಟೇ. ಅಲ್ಲೇ ಉಳ್ಕೊಳಕ್ಕೆ ನಮ್ಮ ಹತ್ರ ಆಗಲ್ಲ. ಯಾಕೆಂದ್ರೆ ನಾವು ಕಲ್ತಿರೋದು ಬೇರೆ, ಓದಿ ಜಾಬ್ ಮಾಡ್ತಾ ಇರೋದು ಬೇರೆ. ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಹಳ್ಳಿಗೆ ಇವಾಗ ಹೋಗಿ ಉಳಿಯೋಕೆ ಆಗಲ್ಲ. ಮತ್ತೆ ಕೆಲವೊಂದು ಪ್ರಾಬ್ಲಮ್ಗಳು ಅವರದ್ದೇ ಆದ್ದು ಇರತ್ತೆ. ಬಟ್ ಊರಲ್ಲೆಲ್ಲ ಏನು ಅನ್ಕೊಂತಾರೆ, ಯಾಕೆ ನೀವು ಸಿಟಿನಲ್ಲಿ ಏನಿದೆ ಅಂತ ಸಿಟಿಗೆ ಹೋಗ್ತೀರಾ, ಇಲ್ಲೇ ಇರ್ಬೋದಲ್ಲ ಅಂತ. ಹಾಗೇನಿಲ್ಲ. ಬಟ್ ನಾವು ಅದನ್ನ ಇಲ್ಲೇ ಉಳ್ಕೊಂಡು ಅಲ್ಲಿ ಇದನ್ನು ಉಳಿಸ್ಕೊಬೇಕು ಅಂತ ತುಂಬಾನೇ ನೋಡ್ತಿದೀವಿ. ನೋಡ್ಬೇಕು ಎಷ್ಟಾಗತ್ತೆ ನಮ್ಮ ಕೈಲಾದಷ್ಟು. ನಮ್ಮ ಅಪ್ಪ ಮಾಡಿಟ್ಟಿರೋದು, ಅಮ್ಮ ಮಾಡಿಟ್ಟಿರೋದನ್ನ ನಾವು ಉಳಿಸ್ಕೊಬೇಕು ಅಂತ ಟ್ರೈ ಮಾಡ್ತಿದೀವಿ. ಅಲ್ಲಿಂದನೇ ತಂದಿರೋ ಈ ತೊಂಡೆ ಬಳ್ಳಿಯ ಬೇರನ್ನ ನಾನು ಇಲ್ಲಿ ಹಾಕಿ, ಅಲ್ಲಿಯ ರೂಟು ಇಲ್ಲಿ ಚಿಗುರಿ ಹೂ ಬಿಟ್ಟು ಕಾಯಾಗಿ ಇವಾಗ ನಾನು 4 ಜನಕ್ಕೆ ಕೊಡೋವಷ್ಟು ಬಿಡ್ತಿದೆ. ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ಇದು ನಮ್ಮ ಅಪ್ಪನ ಅಜ್ಜನ ಯಾರು ತೊಂಡೆ ಬಳ್ಳಿನ ನೆಟ್ಟಿರೋದು, ತುಂಬಾ ವರ್ಷದಿಂದ ನಮ್ಮ ಮನೇಲಿ ಇದೆ ಇದು. ಅದರ ಬೇರನ್ನ ನಾನು ತಂದು ಇಲ್ಲಿ ನೆಟ್ಟು ಅದು ಚಿಗುರಿ ಇಲ್ಲಿ 4 ಜನಕ್ಕೆ ಕೊಟ್ಟು ಅವರು ಅದನ್ನ ಗಿಡ ಮಾಡ್ಕೊಂಡ್ರು. ಅಂದ್ರೆ ಒಂಥರ ರೂಟ್ಸು ಎಲ್ಲ ಕಡೆ ಸ್ಪ್ರೆಡ್ ಆದಂಗೆ ಅಲ್ವಾ. ಅದು ಒಂಥರ ಖುಷಿನೇ. ಈ ಕಾಯಿನ ಕೊಯ್ಯುವಾಗ್ಲೂ ಒಂಥರ ಖುಷಿನೇ. ಆಕ್ಚುಲಿ ಕಾಯಿ ಕೊಯ್ಬೇಕಿದ್ರೆಲ್ಲ ನಮ್ಮ ಅಪ್ಪನ ನೆನಪಾಗತ್ತೆ. ಇದು ನಮ್ಮ ಊರಲ್ಲಿ ನಮ್ಮ ಅಪ್ಪ ಮಾಡಿರೋ ತೊಂಡೆ ಬಳ್ಳಿ ಆಗಿತ್ತಲ್ಲ, ಅದನ್ನ ನಾನು ಇಲ್ಲಿ ತಂದು ಮಾಡಿದೀನಿ, ಆಗ್ತಿದೆ, ಬಿಡ್ತಿದೆ, ನಾನು ಕೊಯ್ತಿದ್ದೀನಿ. ತುಂಬಾ ಖುಷಿ. ನಾವು ಎಲ್ಲಿದ್ದೀವೋ ಅಲ್ಲಿ ಖುಷಿಯಿಂದ ಇರ್ಬೇಕು. ಹಳ್ಳಿ ಬಿಟ್ಟು ಬಂದಿದೀವಿ ಅಂತ ನಾವಿಲ್ಲಿ ದುಃಖ ಪಡ್ತಾ ಇರೋಕ್ಕಾಗಲ್ಲ. ಅಥವಾ ಹಳ್ಳಿಲಿದ್ದವರು ನಾವು ಸಿಟಿಲಿ ಇರಕ್ಕಾಗಲ್ಲ ಅಂತ ದುಃಖ ಪಡ್ತಾ ಇರಕ್ಕಾಗಲ್ಲ. ಎಲ್ಲಿದೀವೋ ಅಲ್ಲಿ ನಾವು ಅಡ್ಜಸ್ಟ್ ಹಾಕೊಂಡು ನಮ್ದು ಲೈಫ್ ಏನಿದೆಯೋ ಅದನ್ನ ಮಾಡ್ಕೊಬೇಕು. ಬಟ್ ನಾವು ಬೇರೆಯವ್ರ ಬಗ್ಗೆ ಜಲಸ್ ಅನ್ನ ಮಾಡ್ಕೊಬಾರ್ದು. ಅಥವಾ ಇನ್ನೊಬ್ಬರ ಬಗ್ಗೆ ಸುಮ್ಮನೆ ನೆಗೆಟಿವ್ ಒಪಿನಿಯನ್ ಅನ್ನ ನಾವು ಇಟ್ಕೊಬಾರ್ದು. ಅವರು ಇಲ್ಲಿ ಬರ್ಬೋದಿತ್ತು, ಇಲ್ಲಿ ಹೋಗ್ಬೋದಿತ್ತು, ಈ ತರ. ನಿಮ್ಮಲ್ಲೂ ಯಾರಾದ್ರೂ ಇರ್ಬೋದು ಈ ತರ ಹಳ್ಳಿನಲ್ಲಿ ಅನಿವಾರ್ಯ ಕಾರಣಗಳಿಂದ ಡೋರ್ ಕ್ಲೋಸ್ ಮಾಡಿ ಇಲ್ಲಿ ಬಂದು ಸಿಟಿನಲ್ಲಿ ಉಳ್ಕೊಂಡಿರ್ತೀರಾ. ವಾಪಸ್ ಊರಿಗೆ ಹೋದವಾಗ ಅಯ್ಯೋ ಅನ್ಸ್ತದೆ, ನಾವು ಹುಟ್ಟಿ ಬೆಳೆದ ಮನೆನ ನಾವೀಗ ಕ್ಲೋಸ್ ಮಾಡಿ ಬಂದಿದೀವಿ. ಅಲ್ಲಿರೋ ಹಸು ಕರುಗಳನ್ನೆಲ್ಲ ಸೇಲ್ ಮಾಡ್ಬಿಟ್ಟಿದೀವಿ. ಅಲ್ಲಿ ದೇವರಿಗೆ ನಿತ್ಯ ಪೂಜೆನೇ ಇರೋದಿಲ್ಲ. ಯಾರು ಅಲ್ಲಿ ಓಡಾಡೋಕ್ಕೂ ಜನ ಇರೋದಿಲ್ಲ. ಒಂಥರ ಪಾಳು ಬಿದ್ದ ತರ ಇದ್ದಿರತ್ತೆ. ನಾವು ಹೋದ್ರೇನೆ ಅಲ್ಲಿ ಒಂದು ಜೀವ ಬಂದು ಅದಕ್ಕೊಂದು ಕಳೆ ಬರುತ್ತೆ ಅನ್ನೋ ತರ ಆಗಿರುತ್ತೆ. ನಿಮ್ಮಲ್ಲೂ ಎಷ್ಟೋ ಜನಕ್ಕೆ ಈ ತರ ಅನುಭವಗಳು ಆಗ್ತಾನೋ ಇರ್ಬೋದು, ಮುಂದೆನೂ ಆಗ್ಬೋದು. ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ. ನಾವು ಅದಕ್ಕೆಲ್ಲ ತುಂಬಾ ತಲೆ ಕೆಡ್ಸ್ಕೊಂಡು ಎಮೋಷನಲಿ ಫೀಲ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಲೈಫ್ ಹೆಂಗ್ ಬಂದಿದೆಯೋ ಹಂಗೆ ನಾವು ತಗೊಂಡು ಹೋಗೋದು ನಮ್ದು ಜವಾಬ್ದಾರಿ ಆಗ್ಬಿಡತ್ತೆ. ನಾವೆಲ್ಲ ಒಂದನ್ನ ಅರ್ಥ ಮಾಡ್ಕೊಬೇಕು. ಸುಮ್ನೆ ಹಳ್ಳಿಲಿದ್ದವರು ಸಿಟಿ ಮೇಲೆ, ಸಿಟಿಲಿದ್ದವರು ಹಳ್ಳಿ ಮೇಲೆ ಅಸಮಾಧಾನ ಮಾಡ್ಕೊಳ್ಳೋದ್ರಕ್ಕಿಂತ ಸಿಟಿಯಿಂದನೇ ಹಳ್ಳಿಯಿಂದನೇ ಸಿಟಿ, ಎರಡು ಒಂದಕ್ಕೊಂದು ಬೆನ್ನೆಲುಬೆನೆ. ಹಳ್ಳಿ ಇಲ್ದೇನೆ ಸಿಟಿಲಿದ್ದವರಿಗೆ ಜೀವನ ಆಗೋದಿಲ್ಲ. ಸಿಟಿ ಡೆವಲಪ್ಮೆಂಟ್ಗಳಾಗದೇನೆ, ಸಿಟಿನಲ್ಲಿ ಜಾಬ್ ಮಾಡದೇನೆ ಹಳ್ಳಿಯ ಡೆವಲಪ್ಮೆಂಟ್ಗಳು ಆಗೋದಿಲ್ಲ. ಸೊ ಎರಡು ಒಂದಕ್ಕೊಂದು ಪೂರಕ. ಸೊ ನಾವು ಎಲ್ಲೇ ಇದ್ರೂ ಅಲ್ಲಿ ಖುಷಿಯಾಗಿರೋದು ವೆರಿ ಇಂಪಾರ್ಟೆಂಟ್. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.